ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 6 ಸೆಮಿಸ್ಟರಲ್ಲಿ 2 ಸಬ್ಜೆಕ್ಟ್ಸಲ್ಲಿ ಒಂದು ಕಾನ್ಸೆಪ್ಟ್ ಬಂದು ತುಂಬ ಕಾಮನ್ ಆಗಿದೆ. ಆ ಒಂದು ಕಾನ್ಸೆಪ್ಟನ್ನು ತಗೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ 2 ಸಬ್ಜೆಕ್ಟ್ಸ್ ಯಾವ್ದು ಅಂತ ನೋಡೋದಾದರೆ ಇನ್ಕಮ್ ಟ್ಯಾಕ್ಸ್ 2 ಮತ್ತು AOI ಅಥವಾ ಬಿಸ್ನೆಸ್ ಟ್ಯಾಕ್ಸೇಷನ್ ಅಂತ ಹೇಳ್ಬೋದು. ಈ 2 ಸಬ್ಜೆಕ್ಟ್ಸಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದು ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅಂಡರ್ ಸೆಕ್ಷನ್ 32 ಪ್ರಕಾರ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಕ್ಯಾಲ್ಕುಲೇಷನ್ಸ್ ಅಥವಾ ಸಮ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಅದಕ್ಕೂ ಮುಂಚೆ ಇನ್ಕಮ್ ಟ್ಯಾಕ್ಸ್ 2 ಅಲ್ಲಿ ಕೆಲವೊಂದು ಟರ್ಮ್ಸ್ ಬಂದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ 2 ಅಲ್ಲಿ ಫಸ್ಟ್ ಚಾಪ್ಟರ್ ನೋಡೋದಾದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಅಂತ ಹೇಳಿ, AOI ಸಬ್ಜೆಕ್ಟಲ್ಲಿ ಫಸ್ಟ್ ಚಾಪ್ಟರ್ ಬಂದು ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ್ ಅಂತ ಹೇಳಿ. ಫಸ್ಟ್ ಕಾನ್ಸೆಪ್ಟ್ ಬಂದು ಡಿಪ್ರಿಸಿಯೇಷನ್ನೇ ಇದೆ. ಅದಕ್ಕೆ ಹೋಗೋದಕ್ಕೆ ಮುಂಚೆ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ತಿಳ್ಕೊಳ್ಳೋದಕ್ಕೆ ಮುಂಚೆ 3 ಟಾಪಿಕ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಫಸ್ಟ್ ಟರ್ಮ್ ನೋಡೋದಾದರೆ ನಾವು ಬಿಸ್ನೆಸ್ ಅಂದರೆ ಏನು? ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 13 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ದ ಟರ್ಮ್ ಬಿಸ್ನೆಸ್ ಮೀನ್ಸ್ ಎನಿ ಟ್ರೇಡ್ ಅಂದರೆ ಮಾರಾಟ ಮಾಡೋದು ಅಥವಾ ಕೊಳ್ಳುವಂಥದ್ದು, ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಉತ್ಪಾದನೆ ಮಾಡುವಂಥದ್ದು, ಆರ್ ಎನಿ ಅಡ್ವೆಂಚರ್ ಆರ್ ಕನ್ಸರ್ನ್ ಇನ್ ದ ನೇಚರ್ ಆಫ್ ಟ್ರೇಡ್, ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್, ಇದನ್ನು ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಪ್ರೊಫೆಷನ್ ಅಂದರೆ ಏನು? ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 36, ಪ್ರೊಫೆಷನ್ ರೆಫರ್ಸ್ ಟು ಆ್ಯನ್ ಆಕ್ಯುಪೇಷನ್ ವೇರ್ ಇಂಟೆಲೆಕ್ಚುಯಲ್ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇನ್ ಎ ಸ್ಪೆಸಿಫೈಡ್ ಫೀಲ್ಡ್ ಈಸ್ ಅಕ್ವೈರ್ಡ್ ಫಾರ್ ಅರ್ನಿಂಗ್ ಲೈವ್ಲಿಹುಡ್. ಪ್ರೊಫೆಷನ್ ಅಂದರೆ ಏನೂ ಇಲ್ಲ, ಒಂದು ಸ್ಪೆಸಿಫಿಕ್ ಫೀಲ್ಡಲ್ಲಿ ಅವರ ಇಂಟ್ರೆಸ್ಟನ್ನು ತೋರಿಸಿ ಅದರಲ್ಲಿ ಅವರು ಡೆವಲಪ್ಮೆಂಟನ್ನು ಹೊಂದುವಂಥದ್ದನ್ನು ಪ್ರೊಫೆಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ಲಾಯರ್, ಡಾಕ್ಟರ್, ಆಡಿಟರ್, ಈ ರೀತಿ. ಒಕೇಶನ್ ಅಂತಂದರೆ ಒಂದು ಪರ್ಸನ್ ಬಂದು ಅವನ ಮೆಜಾರಿಟಿ ಆಫ್ ಟೈಮನ್ನು ಒಂದ್ರ ಮೇಲೆ ಸ್ಪೆಂಡ್ ಮಾಡಿ ಅದರಿಂದ ಲೈವ್ಲಿಹುಡನ್ನು ಅರ್ನ್ ಮಾಡೋದಕ್ಕೆ ಒಕೇಶನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ಮ್ಯೂಸಿಕ್, ಡ್ಯಾನ್ಸಿಂಗ್, ರೈಟಿಂಗ್ ಬುಕ್ಸ್ ಎಕ್ಸೆಟ್ರಾ, ಇದನ್ನು ನಾವು ಒಕೇಶನ್ ಅಂತ ಹೇಳಿ ಕರಿತೀವಿ. ನಿಮಗೆ ಈ ಒಂದು 3 ಟರ್ಮ್ಸ್ ಬಂದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಡಿಪ್ರಿಸಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಅದರ ಫಾರ್ಮ್ಯಾಟ್ ಏನು ಅನ್ನೋದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಹೋಗೋಣ. ನಾವು ಫಾರ್ಮ್ಯಾಟ್ ಆಫ್ ಡಿಪ್ರಿಸಿಯೇಷನನ್ನು ನಾವಿಲ್ಲಿ ನೋಡೋದಾದರೆ ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರ್ಕೋಬೇಕು. ಫಸ್ಟ್ ಬಂದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟನ್ನು ನಾವು ಬರ್ಕೋಬೇಕು. ಈ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ಗೆ ಪರ್ಚೇಸನ್ನು ನಾವು ಆ್ಯಡ್ ಮಾಡಬೇಕು. ಇಫ್ ಇನ್ ಕೇಸ್ ಯಾವುದಾದ್ರೂ ಅಸೆಟ್ಸನ್ನು ಪರ್ಚೇಸ್ ಮಾಡಿದರೆ ಅದನ್ನು ಈ ಒಂದು ಅಮೌಂಟಿಗೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಯಾವುದಾದ್ರೂ ಅಸೆಟನ್ನು ಸೆಲ್ ಮಾಡಿದರೆ ಅದನ್ನು ಇಲ್ಲಿ ನಾವು ಮೈನಸ್ ಮಾಡ್ತೀವಿ. ಇವೆರಡನ್ನು ಆ್ಯಡ್ ಮಾಡಿ ಬಂದಿರುವಂತಹ ಅಮೌಂಟಿಂದ ಈ ಅಮೌಂಟ್ ಅಂದರೆ ಸೇಲ್ಸ್ ಮಾಡಿರುವಂತಹ ಅಸೆಟ್ ಅಮೌಂಟನ್ನು ಬರೆದು ಅದರಿಂದ ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಬಂದು ನಮಗೆ ಸಿಗುತ್ತೆ. ಇವಾಗ ನಾವು ಡಿಪ್ರಿಸಿಯೇಷನನ್ನು ಕೊಡಬೇಕು. ಯಾವ ರೀತಿ ನಾವು ಡಿಪ್ರಿಸಿಯೇಷನನ್ನು ಕೊಡ್ತೀವಿ? ಡಿಪ್ರಿಸಿಯೇಷನ್ನ ನಾವು ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಡಿಷ್ನಲ್ ಡಿಪ್ರಿಸಿಯೇಷನ್ ಅಂತ ಇದೆ. ನಾರ್ಮಲ್ ಡಿಪ್ರಿಸಿಯೇಷನಲ್ಲಿ ಲೆಸ್ ದ್ಯಾನ್ 180 ಡೇಸ್ ಇನ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಆ್ಯಂಡ್ ಹಾಫ್ ರೇಟ್. ನೋಡಿ, ಇದು ಏನು ಅರ್ಥ ಅಂತಂದರೆ, ಇವಾಗ ಒಂದು ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಆ ಒಂದು ಅಸೆಟ್ ಬಂದು ಲೆಸ್ ದ್ಯಾನ್ 180 ಡೇಸ್ ಯೂಸ್ ಮಾಡಿದರೆ, ಅಂದರೆ ನಮಗೆ ಡೇಟ್ಸ್ ಕೂಡ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ಲೆಸ್ ದ್ಯಾನ್ 180 ಡೇಸ್ ಏನಾದರೂ ಆ ಅಸೆಟನ್ನು ಯೂಸ್ ಮಾಡಿದರೆ ನಾವು ಆಫ್ ರೇಟ್ ಬಂದು ಡಿಪ್ರಿಸಿಯೇಷನನ್ನು ಕೊಡ್ತೀವಿ. ಡಿಪ್ರಿಸಿಯೇಷನ್ ರೇಟ್ ಬಂದು ಕ್ವೆಶನಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಆ್ಯಂಡ್ ಮೋರ್ ದೆನ್ 180 ಡೇಸ್ ಆ ಒಂದು ಅಸೆಟನ್ನು ಯೂಸ್ ಮಾಡಿದರೆ ಅದಕ್ಕೆ ಫುಲ್ ರೇಟ್ ನಾವು ಕೊಡ್ತೀವಿ. ಇದು ನಾರ್ಮಲ್ ಡಿಪ್ರಿಸಿಯೇಷನ್. ಅಡಿಷ್ನಲ್ ಡಿಪ್ರಿಸಿಯೇಷನ್ನಲ್ಲಿ ಲೆಸ್ ದೆನ್ 180 ಡೇಸ್ ಏನಾದರೂ ಯೂಸ್ ಮಾಡಿದರೆ 10% ಕೊಡ್ತೀವಿ. ಮೋರ್ ದೆನ್ 180 ಡೇಸ್ ಯೂಸ್ ಮಾಡಿದರೆ 20% ಕೊಡ್ತೀವಿ. ಇದು ಫಿಕ್ಸ್ಡು. ಕ್ವೆಶನಲ್ಲಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ ರೇಟನ್ನು ನಾವು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಅಡಿಷನ್ ಡಿಪ್ರಿಸಿಯೇಷನ್ಗೆ ನಮಗೆ ಇಲ್ಲಿ 10%, 20% ಡಿಪ್ರಿಸಿಯೇಷನ್ ರೇಟ್ಸ್ ಬಂದು ಫಿಕ್ಸ್ಡ್ ಆಗಿರುತ್ತೆ. ಲೆಸ್ ದೆನ್ 180 ಡೇಸ್ ಇದ್ದರೆ 10%, ಮೋರ್ ದೆನ್ 180 ಡೇಸ್ ಇದ್ದರೆ 20% ನಾವು ಡಿಪ್ರಿಸಿಯೇಷನನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಡಿಷ್ನಲ್ ಡಿಪ್ರಿಸಿಯೇಷನ್ ಬಂದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ ಮಾತ್ರ ನಾವು ಕೊಡೋದು. ಬೇರೆ ಯಾವುದೇ ರೀತಿಯಾದ ಬ್ಲಾಕ್ ಆಫ್ ಅಸೆಟ್ಸ್ಗೆ ನಾವು ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕೊಡೋದಿಲ್ಲ. ಆ್ಯಂಡ್ ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಆನ್ ಪರ್ಚೇಸ್. ಯಾವುದಾದ್ರೂ ಅಸೆಟನ್ನು ಪರ್ಚೇಸ್ ಮಾಡಿದರೆ ಅದರ ಮೇಲೆ ಮಾತ್ರ ನಾವು ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವಿವಾಗ ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗೆ ಹೋಗೋಣ.
ನಾವು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲಿ ಇರುವಂಥದ್ದು, ಪ್ರೀವಿಯಸ್ 3 ಇಯರ್ಸ್ ಕ್ವೆಶನ್ ಪೇಪರಲ್ಲಿ ಇರುವಂತಹ ಸಮ್ಸನ್ನು ತಗೊಂಡು ಸಾಲ್ವ್ ಮಾಡಿದ್ದೀನಿ. ಎಕ್ಸಾಮ್ ಟೈಮ್ಗೂ ನಿಮಗೆ ಯೂಸ್ ಆಗುತ್ತೆ, ಮಾಡಲ್ ಎಕ್ಸಾಮ್ಸ್ಗೂ ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಇಷ್ಟು ದಿನ ಈ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ಯಾವುದೇ ರೀತಿಯಾದ ವೀಡಿಯೋಸ್ ಹಾಕಿರಲಿಲ್ಲ, ಬಿಕಾಸ್ ನನಗೆ ಕೂಡ ಕ್ಲಿಯರ್ ಇರಲಿಲ್ಲ ಡಿಪ್ರಿಸಿಯೇಷನ್ಸ್ ಎಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇತ್ತು. ಅದರಿಂದ ನಾನು ಫಸ್ಟು ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗೆ ಹೋಗ್ಬಿಡೋಣ ನಾವು. ಇಲ್ಲಿ ನೋಡಿ, on 1/4/2020 opening WDV of a block of asset having machine X and Y was 8 lakh. During the month of April 2020 a new machine Z was purchased for 6 lakh and put to use on 15/4/2020. A part of machine Y valued at 40,000 was sold for 60,000 on 1/2/21. Calculate the closing WDV when the rate of depreciation is 15%, considering it as a manufacturing company. ಇಲ್ಲಿ ಡೇಟ್ಸನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. WDV ಆಫ್ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ 1/4/2020. ಇಲ್ಲಿ ನೋಡಿ, ಡ್ಯೂರಿಂಗ್ ದ ಮಂತ್ ಆಫ್ ಏಪ್ರಿಲ್ 2020 ಎ ನ್ಯೂ ಮಷಿನ್ Z ವಾಸ್ ಪರ್ಚೇಸ್ಡ್ ಫಾರ್ 6 lakh. ಅಂದರೆ ಏಪ್ರಿಲಲ್ಲಿ ಪರ್ಚೇಸ್ ಮಾಡಿದ್ದಾರೆ Z ಅನ್ನೋ ಮಷಿನನ್ನು. ಆ ಮಷಿನ್ ಬಂದು ಯೂಸ್ ಮಾಡಿರುವಂಥದ್ದು 15/4/2020ಇಂದ. 15/4/2020ಇಂದ ಆ ಒಂದು ಮಷಿನನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 15/4/2020ಇಂದ 31st March 2021 ಗಂಟ ಕ್ಯಾಲ್ಕುಲೇಟ್ ಮಾಡಿದಾಗ 180 ಡೇಸ್ಗಿಂತ ಜಾಸ್ತಿನೇ ಬರುತ್ತೆ ನಮಗೆ. ಅಂದರೆ ಅಷ್ಟು ದಿನ ಯೂಸ್ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಎ ಪಾರ್ಟ್ ಆಫ್ ಮಷಿನ್ Y ವಾಸ್ ವ್ಯಾಲ್ಯೂಡ್ ಅಟ್ 40,000 ವಾಸ್ ಸೋಲ್ಡ್ ಫಾರ್ 60,000 ಆನ್ 1/2/2021. ಇವಾಗ ಪರ್ಚೇಸ್ ಮಾಡಿರುವಂಥದ್ದು ಯಾವಾಗ, ಇದನ್ನು 1/4/2020ಗೆ X ಮತ್ತು Y ಅನ್ನೋ ಮೆಷಿನ್ಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಆ ಒಂದು ಮಷಿನ್ಸನ್ನು ಯಾವಾಗ ಸೋಲ್ಡ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕು. 1/2/2021ಗೆ ಸೋಲ್ಡ್ ಮಾಡಿದ್ದಾರೆ. ಅಂದರೆ 180 ಡೇಸ್ಗಿಂತ ಜಾಸ್ತಿ ಇದೆ. ಈ Y ಅನ್ನೋ ಅಸೆಟ್ ಬಂದು 180 ಡೇಸ್ಗಿಂತ ಜಾಸ್ತಿ ಇದೆ. ನೆಕ್ಸ್ಟ್ ಬಂದು ಕಂಪ್ಯೂಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಥವಾ ಮೆಷಿನರಿ ಅಂತ ನಾವು ಬರಿಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ WDV ವ್ಯಾಲ್ಯೂ ಬಂದು 8 lakh ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ಬರ್ಕೋತೀವಿ. ಪರ್ಚೇಸ್ ಆಫ್ Z ಮಷಿನ್ ಬಂದು 15/4/2020ಇಂದ ಪುಟ್ಟು ಯೂಸ್ ಆಗಿದೆ 6 lakh, ಅದನ್ನ ಇಲ್ಲಿ ಬರ್ಕೋತೀವಿ. ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 14 lakh ಸಿಗುತ್ತೆ. ಮೈನಸ್ ಸೇಲ್ ಆಫ್ ಓಲ್ಡ್ ಮೆಷಿನ್, ಅದು 60,000ಗೆ ಸೇಲ್ ಮಾಡಿದ್ದಾರೆ Y ಮೆಷಿನನ್ನು. ಆ 60,000ಅನ್ನು ಮೈನಸ್ ಮಾಡಿದ್ರೆ ನಾವು 13,40,000 ಬಂದು ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬಂದು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್, ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಅಸೆಟ್ ಬಂದು ಮೋರ್ ದೆನ್ 180 ಡೇಸ್ ಇದೆ ಅಲ್ವಾ, ಅಂದರೆ ಈ ಪರ್ಚೇಸ್ ಮಾಡಿರೋ ಅಸೆಟ್ ಬಂದು ಮೋರ್ ದೆನ್ 180 ಡೇಸ್ಗೆ ನಾವು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಈ ಸೇಲ್ ಆಗಿರೋ ಮಷಿನ್ ಕೂಡ ಮೋರ್ ದೆನ್ 180 ಡೇಸ್ಗೆ ನಾವು ಯೂಸ್ ಮಾಡಿದ್ದೀವಿ. ಅದರಿಂದ ನಾವೇನು ಮಾಡ್ತೀವಿ, ಈ ಟೋಟಲ್ ಅಮೌಂಟ್ ಅಂದರೆ ಡಿಪ್ರಿಸಿಯೇಷನ್ಗೆ ಎಷ್ಟು ಅಮೌಂಟ್ ಬಂದು ಅವೈಲಬಲ್ ಇದೆ, ಈ ಟೋಟಲ್ ಅಮೌಂಟ್ಗೆ 15% ಬಂದು ನಾವು ಕೊಡ್ತೀವಿ. ಡಿಪ್ರಿಸಿಯೇಷನ್ದು ರೇಟ್ ಬಂದು ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ನೋಡಿ 15%. ಆ 15%ಅನ್ನು ನಾವು ಇಲ್ಲಿ ಕೊಟ್ಟರೆ ಇದು ಬಂದು 2,10,000 rupees ಆಗುತ್ತೆ. ನೆಕ್ಸ್ಟು ಅಡಿಷ್ನಲ್ ಡಿಪ್ರಿಸಿಯೇಷನ್ ಕೂಡ ನಾವು ಕೊಡಬೇಕು. ಅಡಿಷ್ನಲ್ ಡಿಪ್ರಿಸಿಯೇಷನ್ ಬಂದು ಮೋರ್ ದೆನ್ 180 ಡೇಸ್ ಇದ್ದರೆ ನಾವು 20%ಅನ್ನು ಕೊಡಬೇಕು. ಫಾರ್ಮೆಟ್ ಪ್ರಕಾರ ಇದು ಡಿಪ್ರಿಸಿಯೇಷನ್ ರೇಟ್ ಬಂದು ಫಿಕ್ಸ್ಡು. ಅದರಿಂದ ಅಡಿಷ್ನಲ್ ಡಿಪ್ರಿಸಿಯೇಷನ್ ಯಾವಾಗಲೂ ನಾವು ಪರ್ಚೇಸ್ ಮೇಲೆ ಕೊಡ್ತೀವಿ. ಪರ್ಚೇಸ್ ಬಂದು 6 lakh ಆಗಿದೆ ನೋಡಿ. ಪರ್ಚೇಸ್ ಆಫ್ ಮಷಿನ್ Z ಬಂದು 6 lakh ಅಮೌಂಟು. ಈ 6 lakhಗೆ 20% ಬಂದು ನಾವು ಡಿಪ್ರಿಸಿಯೇಷನ್ಗನ್ನು ಕೊಟ್ಟರೆ ನಮಗೆ 1,20,000 ಬರುತ್ತೆ. ಈ ಎರಡು ಅಮೌಂಟ್ಸನ್ನು ಈ ಅಮೌಂಟಿಂದ ಮೈನಸ್ ಮಾಡಬೇಕು, ಅಂದರೆ ಡಿಡಕ್ಟ್ ಮಾಡಿದಾಗ ನಮಗೆ 10,19,000 ಬಂದು ಆನ್ಸರ್ ಸಿಗುತ್ತೆ. ಇದಿಷ್ಟು ಬಂದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ಇನ್ಕಮ್ ಟ್ಯಾಕ್ಸ್ಗೂ ಸೇಮ್ ಕಾನ್ಸೆಪ್ಟ್, AOI ಸಬ್ಜೆಕ್ಟ್ಗೂ ಸೇಮ್ ಕಾನ್ಸೆಪ್ಟ್. ಇದರಲ್ಲೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಒಂದಿದೆ. ಆ ಪ್ರಾಬ್ಲಮ್ ಏನು ಅಂತ ನಾವು ನೋಡೋಣ. ಈ ಒಂದು ಪ್ರಾಬ್ಲಮ್, ಶಶಿ ಓನ್ಸ್ 2 buildings A and B ಆನ್ April 1st, 2021. ಇಲ್ಲಿ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ ಮಾತ್ರ ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು, ಬಿಲ್ಡಿಂಗ್ಗೆ ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಸೊ ಅಡಿಷ್ನಲ್ ಡಿಪ್ರಿಸಿಯೇಷನ್ ಈ ಒಂದು ಪ್ರಾಬ್ಲಮಲ್ಲಿ ಬರೋದಿಲ್ಲ.
Shashi owns 2 buildings A and B on April 1st, 2021. Rate of depreciation ಬಂದು 10%. Depreciated value is 14,15,700. WDV ಎಷ್ಟು 14,15,700 and he purchased on December 1st, 2021 building C for rupees 3,10,000. ಯಾವಾಗ ಪರ್ಚೇಸ್ ಮಾಡಿದ್ದಾನೆ ಅಂತಂದರೆ ಫಸ್ಟ್ ಡಿಸೆಂಬರ್ 2021, 180 ಡೇಸನ್ನು ಕಂಪ್ಲೀಟ್ ಮಾಡಲ್ಲ. ಈ ಪರ್ಚೇಸ್ ಮಾಡಿರೋ ಅಸೆಟ್ ಬಂದು ಬಿಲ್ಡಿಂಗ್ ಬಂದು ಲೆಸ್ ದೆನ್ 180 ಡೇಸ್ ಇದೆ, ಅದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಆ್ಯಂಡ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅದಕ್ಕೆ ಬಂದು 10%. ಆ್ಯಂಡ್ ಸೇಲ್ಸ್ ಬಿಲ್ಡಿಂಗ್ ಎ ಅನ್ನು ಅವನು ಸೆಲ್ ಮಾಡ್ತಾನೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 21-22 on 1/10/2021 for rupees 8,70,000. 1/10/2021ಗೆ ಸೆಲ್ ಮಾಡ್ತಾನೆ. ಎ ಒಂದು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿರೋದು ಬಂದು ಫಸ್ಟ್ ಏಪ್ರಿಲ್ 2021. ಫಸ್ಟ್ ಏಪ್ರಿಲ್ 2021ಇಂದ ಫಸ್ಟ್ ಅಕ್ಟೋಬರ್ 2021 ಗಂಟ ನಮ್ಗೆ 180 ಡೇಸ್ ಬಂದು ಕಂಪ್ಲೀಟ್ ಆಗಿರುತ್ತೆ. ಸೊ ಅಸೆಟ್ ಎ ಬಂದು ಮೋರ್ ದೆನ್ 180 ಡೇಸ್, ಅಸೆಟ್ ಎ ಮತ್ತು ಬಿ ಬಂದು ಮೋರ್ ದೆನ್ 180 ಡೇಸ್ ಇದೆ ಇದರಲ್ಲಿ. ಈ ಒಂದು ಕೇಸಲ್ಲಿ ನಾವು ಯಾವ ರೀತಿ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟು WDV ಬಂದು ನಮಗೆ ನೆನಪಿರೋ ಪ್ರಕಾರ 14,15,700 ಬಂದು WDV ಆಫ್ ದ ಮೆಷಿನ್. ಆ್ಯಂಡ್ ಪರ್ಚೇಸಸನ್ನು ಆ್ಯಡ್ ಮಾಡ್ತೀವಿ. ಪರ್ಚೇಸ್ ಮಾಡಿರೋದು ಯಾವಾಗ 1/12/2021 ಬಿಲ್ಡಿಂಗ್ ಸಿ ಅನ್ನು ಪರ್ಚೇಸ್ ಮಾಡಿರೋದು 3,10,000ಗೆ. ಆ 3,10,000 ನಾವಿಲ್ಲಿ ಬರ್ಕೋತೀವಿ. ಇವೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 17,25,700 ಸಿಗುತ್ತೆ. ನೆಕ್ಸ್ಟು ಬಿಲ್ಡಿಂಗ್ ಎ ಅನ್ನು ಸೆಲ್ ಮಾಡಿದ್ದಾರೆ, ಅದು 8,70,000ಗೆ. ಅದನ್ನು ಮೈನಸ್ ಮಾಡಿದಾಗ ನಮಗೆ 8,55,700 ಬಂದು ಆನ್ಸರ್ ಬರುತ್ತೆ. ಇದು ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್. ಇವಾಗ ಡಿಪ್ರಿಸಿಯೇಷನನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈ ಒಂದು ಸಮ್ಮಲ್ಲಿ ಅಡಿಷ್ನಲ್ ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ, ಬಿಕಾಸ್ ಇದು ಬಿಲ್ಡಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ ಸಂಬಂಧಪಟ್ಟಿರುವಂಥದ್ದಾಗಿದ್ದರೆ ನಾವು ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ನಾರ್ಮಲ್ ಡಿಪ್ರಿಸಿಯೇಷನನ್ನು ಯಾವ ರೀತಿ ಈ ಒಂದು ಸಮ್ಮಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಲೆಸ್ ದೆನ್ 180 ಡೇಸ್ ಯೂಸ್ ಆಗಿರುವಂತಹ ಅಸೆಟ್ಗೆ ಡಿಪ್ರಿಸಿಯೇಷನನ್ನು ನಾವು ಕೊಡ್ತೀವಿ. ಇವಾಗ ಪರ್ಚೇಸ್ ಮಾಡಿರೋ ಅಸೆಟ್ ಬಂದು ಲೆಸ್ ದೆನ್ 180 ಡೇಸ್ ಇದೆ, ಅದಕ್ಕೆ ನಾವು ಫಸ್ಟು ಡಿಪ್ರಿಸಿಯೇಷನನ್ನು ಕೊಡಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು ನಿಮಗೆ ಈ ಒಂದು ಟೆಕ್ನಿಕ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಏನು ಮಾಡಿ ಗೊತ್ತಾ, ಈ ಎರಡು ಅಮೌಂಟನ್ನು ಕಂಪೇರ್ ಮಾಡಿ. ಅಂದರೆ ಪರ್ಚೇಸ್ ಅಮೌಂಟನ್ನು ಮತ್ತು ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್. ಯಾವ ಕೇಸಲ್ಲಿ ಅಂತಂದರೆ ಈ ಒಂದು ಪರ್ಚೇಸ್ ಮಾಡಿರುವಂತಹ ಅಸೆಟ್ ಬಂದು 180 ಡೇಸ್ಗಿಂತ ಕಡಿಮೆ ಇದ್ದಾಗ, ಈ ಒಂದು ಕೇಸಲ್ಲಿ ನೀವೇನು ಮಾಡಬೇಕು, ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಮತ್ತು ಪರ್ಚೇಸ್ ಮೆಷಿನರಿದು ಅಥವಾ ಬಿಲ್ಡಿಂಗ್ದು ಅಮೌಂಟ್ಸನ್ನು ಕಂಪೇರ್ ಮಾಡ್ತೀರಾ. ಆ ಒಂದು ಈ ಎರಡು ಅಮೌಂಟ್ಸಲ್ಲಿ ಯಾವುದು ಕಡಿಮೆ ಇರುತ್ತೆ ನೋಡಿ, ಆ ಒಂದು ಅಮೌಂಟನ್ನು ಫಸ್ಟು ನೀವು ತಗೋಬೇಕು. ಅದಕ್ಕೆ ಏನು ಮಾಡ್ತೀರಾ, ಆಫ್ ರೇಟ್ ಡಿಪ್ರಿಸಿಯೇಷನನ್ನು ಕೊಡ್ತೀರಾ. ನಮಗೆ ಗೊತ್ತಿರೋ ಪ್ರಕಾರ ಒಂದು ಅಸೆಟ್ ಏನಾದರೂ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿದ್ದರೆ ಆ ಅಸೆಟ್ಗೆ ಆಫ್ ರೇಟ್ ಬಂದು ಡಿಪ್ರಿಸಿಯೇಷನ್ ಕೊಡಬೇಕು. ನಮಗೆ ಕ್ವಶನಲ್ಲಿ ಕೊಟ್ಟಿರೋ ಪ್ರಕಾರ ಡಿಪ್ರಿಸಿಯೇಷನ್ ರೇಟ್ ಬಂದು 10%. ಈ 10%ಅಲ್ಲಿ ಆಫ್ ರೇಟ್ ಬಂದು 5% ಆಗಿರುತ್ತೆ. ಇವಾಗ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿರುವಂತಹ ಬಿಲ್ಡಿಂಗ್ ಬಂದು ಸಿ ಬಿಲ್ಡಿಂಗು. ಈ ಅಮೌಂಟನ್ನು ತಗೋತೀರಾ 5%, ನೀವು ಅದಕ್ಕೆ ಡಿಪ್ರಿಸಿಯೇಷನನ್ನು ಕೊಟ್ಟಾಗ 15,500. ಇವಾಗ ಈ ಒಂದು ಸೆಲ್ ಆಗಿರುವಂತಹ ಅಸೆಟ್ ಬಂದು ಮೋರ್ ದೆನ್ 180 ಡೇಸ್ ಇದೆ. ಅವಾಗ ಏನು ಮಾಡ್ತೀರಾ, ನೀವು ಆಲ್ರೆಡಿ ಈ ಟೋಟಲ್ ಅಮೌಂಟಲ್ಲಿ ಈ ಅಮೌಂಟಿಗೆ ನೀವು ಡಿಪ್ರಿಸಿಯೇಷನ್ ಕೊಟ್ಬಿಟ್ಟಿದ್ದೀರಾ. ಅದರಿಂದ ಏನು ಮಾಡ್ತೀರಾ, ಈ ಒಂದು ಅಮೌಂಟನ್ನು ಮೈನಸ್ ಮಾಡ್ತೀರಾ. 8,55,700ಇಂದ 3,10,000 ಮೈನಸ್ ಮಾಡಿದಾಗ ನಿಮಗೆ 5,45,700 ಆನ್ಸರ್ ಸಿಗುತ್ತೆ. ಈ ಮಿಕ್ಕಿರೋ ಅಮೌಂಟಿಗೆ ನೀವು ಫುಲ್ ರೇಟ್ ಡಿಪ್ರಿಸಿಯೇಷನನ್ನು ಕೊಡಬೇಕು, ಬಿಕಾಸ್ ಅದು ಯೂಸ್ಡ್ ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ ನೀವು ಫುಲ್ ರೇಟ್ ಡಿಪ್ರಿಸಿಯೇಷನನ್ನು ಕೊಡ್ತೀರಾ. ಅದು 10%. ಈ 10% ಕೊಟ್ಟಾಗ 54,570 ಬಂದು ಆನ್ಸರ್ ಬರುತ್ತೆ. ಇವಾಗ ಈ ಆನ್ಸರಿಂದ ಇವೆರಡನ್ನು ಮೈನಸ್ ಮಾಡಿದ್ರೆ ನಿಮಗೆ 7,85,630 ಬರುತ್ತೆ. ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಲೆಸ್ ದೆನ್ 180 ಡೇಸ್ ಒಂದು ಪರ್ಚೇಸ್ ಆಗಿರುವಂತಹ ಅಸೆಟ್ ಯೂಸ್ ಆಗಿದ್ದು, ಆ ಅಸೆಟ್ಗೆ ನೀವು ಫಸ್ಟು ಕಂಪೇರ್ ಮಾಡಬೇಕು ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಮತ್ತು ಪರ್ಚೇಸ್ ಆಫ್ ಬಿಲ್ಡಿಂಗ್ ಬಂದು ಯಾವುದು ಅಮೌಂಟ್ ಲೆಸ್ ಆಗಿದೆ ಅನ್ನೋದನ್ನು, ಕಡಿಮೆ ಇದೆ ಅನ್ನೋದನ್ನು ಕಂಪೇರ್ ಮಾಡ್ತೀರಾ. ಕಡಿಮೆ ಇರೋ ಅಮೌಂಟಿಗೆ ಫಸ್ಟು ಆಫ್ ರೇಟ್ ಡಿಪ್ರಿಸಿಯೇಷನ್ ಕೊಡ್ತೀರಾ. ಅದಾದಮೇಲೆ ಆ ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನಿಂದ ಮೈನಸ್ ಮಾಡಿ ಮಿಕ್ಕಿರೋ ಅಮೌಂಟ್ಗೆ ಫುಲ್ ರೇಟ್ ಡಿಪ್ರಿಸಿಯೇಷನನ್ನು ನೀವು ಕೊಡ್ತೀರಾ.
ಇದಿಷ್ಟು ಬಂದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್. ಇದನ್ನು ಅಂದರೆ ಬ್ಲಾಕ್ ಆಫ್ ಅಸೆಟ್ಸ್ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಹೇಳಿಕೊಟ್ಟು 12 ಮಾರ್ಕ್ಸ್ ಸಮ್ಮಲ್ಲಿ ಕೂಡ ಕೇಳುವಂತಹ ಚಾನ್ಸಸ್ ಬಂದು ಜಾಸ್ತಿ ಇದೆ. 12 ಮಾರ್ಕ್ಸ್ ಒಂದು ಸಮ್ಮನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದಾಗ ನಿಮಗೆ ಕನ್ಫ್ಯೂಷನ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಿಂದ ಈ ಒಂದು ವಿಡಿಯೋದಲ್ಲೇ ಕ್ವಿಕ್ಕಾಗಿ 12 ಮಾರ್ಕ್ಸ್ ಸಮ್ಮನ್ನು ಕೂಡ ನಾವು ಕಂಪ್ಲೀಟ್ ಮಾಡಿಬಿಡೋಣ. ಬ್ಲಾಕ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ, ಅಸೆಟ್ 1, 2 ಮತ್ತು 3 ಆ್ಯಂಡ್ ರೇಟ್ ಆಫ್ ಡಿಪ್ರಿಸಿಯೇಷನ್ 15%, 25% ಆ್ಯಂಡ್ 10% ಕೊಟ್ಟಿದ್ದಾರೆ. WDV ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ABC, ಪ್ಲ್ಯಾಂಟ್ ABC ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ ಸಂಬಂಧಪಟ್ಟಂತಹ ಕ್ವಶನ್. ಅದರಿಂದ ನಾವಿಲ್ಲಿ ಪ್ಲ್ಯಾಂಟ್ ಎದು ಬಂದು 8,50,000, ಪ್ಲ್ಯಾಂಟ್ 2ದು 12,50,000, ಪ್ಲ್ಯಾಂಟ್ 3ದು 5,60,000 ಇದೆ. ಇದಿಷ್ಟು ಬಂದು WDV. ಇದರಲ್ಲಿ ನಾವು ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಡಿಷನ್ಸ್ ಆಫ್ ಪ್ಲ್ಯಾಂಟ್ಸ್ ಡ್ಯೂರಿಂಗ್ ಇಯರ್ ಅಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪರ್ಚೇಸ್ ಮಾಡಿರುವಂತಹ ಪ್ಲ್ಯಾಂಟ್ಸ್ P, Q ಮತ್ತು R. ಪ್ಲ್ಯಾಂಟ್ B ಬಂದು 22,50,000, ಪ್ಲ್ಯಾಂಟ್ Q ಬಂದು 8 lakh, ಪ್ಲ್ಯಾಂಟ್ R ಬಂದು 1 lakh ಇದೆ. ಇದಿಷ್ಟು ಬಂದು ಅಡಿಷ್ನಲ್ ಪ್ಲ್ಯಾಂಟ್ಸ್ ಪರ್ಚೇಸ್ ಮಾಡಿರುವಂತಹದ್ದು. ನೆಕ್ಸ್ಟ್ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಪ್ಲ್ಯಾಂಟ್ P and Q ಆರ್ ಪರ್ಚೇಸ್ಡ್ ಆ್ಯಂಡ್ ಪುಟ್ ಟು ಯೂಸ್ ಬೈ ದ ಅಸೆಸ್ಸಿ ಡ್ಯೂರಿಂಗ್ June 2021. June 2021ಇಂದ 31st March 2022 ಗಂಟ 180 ಡೇಸ್ ಈ ಒಂದು ಪ್ಲ್ಯಾಂಟ್ P and Q ಬಂದು ಯೂಸ್ ಆಗಿದೆ. ಇದು ಮೋರ್ ದೆನ್ 180 ಡೇಸ್ ಇದೆ. And whereas plant R was purchased and put to use during January 2022. January 2022 ಇಂದ March 31st 2022 ಗಂಟ ಲೆಕ್ಕ ಹಾಕೊಂಡ್ರೆ ದಿನಗಳನ್ನು ನಾವು ಅದರಲ್ಲಿ 180 ಡೇಸ್ರಿಂದ ಕಡಿಮೆ ಇದೆ ಆ ಅಸೆಟನ್ನು ಯೂಸ್ ಮಾಡಿರುವಂಥದ್ದು. ಅದಾಗಿ ಪ್ಲ್ಯಾಂಟ್ ಆರ್ ಬಂದು ಲೆಸ್ ದೆನ್ 180 ಡೇಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಓಲ್ಡ್ ಪ್ಲ್ಯಾಂಟ್ಸ್ ಮೇನ್ಲಿ ಪ್ಲ್ಯಾಂಟ್ ಎ ಈಸ್ ಸೋಲ್ಡ್ ಫಾರ್ 6,50,000. 2022 ಮತ್ತು 23ರಲ್ಲಿ 6,50,000ಗೆ ಪ್ಲ್ಯಾಂಟ್ ಎನ ಸೆಲ್ ಮಾಡಿದ್ದಾರೆ, ಪ್ಲ್ಯಾಂಟ್ ಬಿನ 9,50,000ಗೆ ಸೆಲ್ ಮಾಡಿದ್ದಾರೆ, ಆ್ಯಂಡ್ ಪ್ಲ್ಯಾಂಟ್ ಸಿನ 4 lakhಗೆ ಸೆಲ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಯೂಟ್ ದ ಪರ್ಮಿಸಬಲ್ ಅಮೌಂಟ್ ಆಫ್ ನಾರ್ಮಲ್ ಆ್ಯಂಡ್ ಅಡಿಷನಲ್ ಡಿಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಜಿಮ್ ಅಂತ ಹೇಳಿ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇವಾಗ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿರುವಂತಹ ಪ್ಲ್ಯಾಂಟ್ ಬಂದು ಪ್ಲ್ಯಾಂಟ್ ಆರ್. ಅದಕ್ಕೆ ನಾವು ರಿಮೈನಿಂಗ್ ಬ್ಯಾಲೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಡಿಪ್ರಿಸಿಯೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಇವಾಗ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. WDV ಆಫ್ ದ ಮಷಿನ್ ABC ನೋಡಿ ಇಲ್ಲಿ 8,50,000, 12,50,000, 5,60,000 ಇಲ್ಲಿ ಬರ್ಕೊಂಡಿದ್ದೀವಿ. ಅದಕ್ಕೆ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿರುವಂತಹ ಪ್ಲ್ಯಾಂಟ್ಸನ್ನು ಆ್ಯಡ್ ಮಾಡ್ತೀವಿ. 22,50,000, ಪ್ಲ್ಯಾಂಟ್ Q ಬಂದು 8 lakh, ಪ್ಲ್ಯಾಂಟ್ R ಬಂದು 10 lakh. ನೆಕ್ಸ್ಟ್ ಇಲ್ಲಿ ಸೇಲ್ಸ್ ಇವೆರಡನ್ನೂ ಆ್ಯಡ್ ಮಾಡ್ಕೋತೀವಿ. ಇವೆರಡನ್ನೂ ಆ್ಯಡ್ ಮಾಡಿಕೊಂಡು ಸೇಲ್ಸನ್ನು ಮೈನಸ್ ಮಾಡಿದ್ರೆ ನಮ್ಗೆ ಇಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಇವಾಗ ಡಿಪ್ರಿಸಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ನಾರ್ಮಲ್ ಡಿಪ್ರಿಸಿಯೇಷನ್ನು ಪ್ಲ್ಯಾಂಟ್ P ಮತ್ತು Q ಬಂದು ಇವೆರಡು ಮೋರ್ ದೆನ್ 180 ಡೇಸ್ ಯೂಸ್ ಆಗಿರೋದ್ರಿಂದ ನಾವು ಈ ಅಮೌಂಟ್ಸನ್ನು ಡೈರೆಕ್ಟಾಗಿ ತಗೋತೀವಿ. ನೋಡಿ ಇಲ್ಲಿ ಈ ಅಮೌಂಟ್ಸನ್ನು ನಾವು ಏನು ಮಾಡ್ತೀವಿ, ಡೈರೆಕ್ಟಾಗಿ ಇಲ್ಲಿ ತಗೋತೀವಿ. ಇಲ್ಲಿ ಕ್ವಶನಲ್ಲಿ ಎಷ್ಟು ರೇಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಷ್ಟು ನಾವು ಕೊಡ್ತೀವಿ. 15% ಮತ್ತು 25% ಕೊಟ್ಟಿದ್ದಾರೆ, ಅದನ್ನು ಕೊಟ್ಟು ಇಲ್ಲಿ ಆನ್ಸರ್ಸನ್ನು ಬರಿತೀವಿ. ಇದನ್ನು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ಲ್ಯಾಂಟ್ ಆರ್ಗೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಫಸ್ಟು ಈ 10 lakhಗೆ ಡಿಪ್ರಿಸಿಯೇಷನನ್ನು ಕೊಡ್ತೀವಿ. 10 lakhಗೆ ಎಷ್ಟು 0.5% ಕೊಡ್ತೀವಿ. ಇದರಲ್ಲಿ ಡಿಪ್ರಿಸಿಯೇಷನ್ ಪರ್ಸೆಂಟ್ ಬಂದು 10% ಇದೆ. 10% ಇಂಟು 1/2 ಮಾಡಿದಾಗ ನಮಗೆ ಆನ್ಸರ್ ಬಂದು 50,000 ಬರುತ್ತೆ. ಈ 50,000ಅಲ್ಲಿ ಫಸ್ಟು ಈ ಅಮೌಂಟ್ ಇದೆಯಲ್ಲ, ಈ ಅಮೌಂಟಲ್ಲಿ ರಿಮೈನಿಂಗ್ ಬ್ಯಾಲೆನ್ಸು ಈ ಅಮೌಂಟಿಂದ ಈ ಪರ್ಚೇಸ್ ಮಾಡಿರೋ ಅಮೌಂಟನ್ನು ಮೈನಸ್ ಮಾಡಬೇಕು. ಪರ್ಚೇಸ್ ಮಾಡಿರೋ ಅಮೌಂಟನ್ನು ಮೈನಸ್ ಮಾಡಿದಾಗ ನಮಗೆ 1,60,000 ಬರುತ್ತೆ. ನೋಡಿ ಇಲ್ಲಿ 11,60,000ಇಂದ ಈ 10 lakhsನ್ನು ಮೈನಸ್ ಮಾಡಿದಾಗ ನಮಗೆ 1,60,000 ಬರುತ್ತೆ. ಅದಕ್ಕೆ ಫುಲ್ ರೇಟ್ ಡಿಪ್ರಿಸಿಯೇಷನನ್ನು ನಾವು ಕೊಡ್ತೀವಿ. ಆ ರೀತಿ ಫುಲ್ ರೇಟ್ ಡಿಪ್ರಿಸಿಯೇಷನನ್ನು ಕೊಟ್ಟಾಗ ನಮಗೆ ಆನ್ಸರ್ ಬಂದು 16,000 ಬರುತ್ತೆ. ಈ 16,000ಅನ್ನು ಕೂಡ ಇದರಿಂದ ಮೈನಸ್ ಮಾಡಬೇಕು. ಇವಾಗ ಇದರಲ್ಲಿ ಇನ್ನೊಂದೇನೆಂದರೆ ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಪ್ಲ್ಯಾಂಟ್ Pಗೆ ನಾವು ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಪರ್ಚೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಎಷ್ಟು 20%, ಮೋರ್ ದೆನ್ 180 ಡೇಸ್ ಇದೆ.
ನೆಕ್ಸ್ಟ್ ಬಂದು 8 ಲ್ಯಾಕ್ ಮೇಲೆ ನಾವು ಪ್ಲ್ಯಾಂಟ್ ಕ್ಯೂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ಲ್ಯಾಂಟ್ ಆರ್ಗೆ 10 ಲ್ಯಾಕ್ ಮೇಲೆ ಡಿಪ್ರಿಸಿಯೇಷನ್ ಕೊಡ್ತೀವಿ. ಅದು ಲೆಸ್ ದೆನ್ 180 ಡೇಸ್ ಯೂಸ್ ಆಗಿರೋದ್ರಿಂದ 10% ನಾವು ಡಿಪ್ರಿಸಿಯೇಷನನ್ನು ಕೊಡ್ತೀವಿ. ಫಾರ್ಮೆಟ್ ಪ್ರಕಾರ ಡಿಪ್ರಿಸಿಯೇಷನಲ್ಲಿ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿದ್ದರೆ 10% ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಅದು ಅಡಿಷ್ನಲ್ ಡಿಪ್ರಿಸಿಯೇಷನ್ಗೆ ಅದನ್ನು ನಾವಿಲ್ಲಿ ಕೊಡ್ತೀವಿ. ಆ್ಯಂಡ್ ಈ ಅಮೌಂಟ್ಸ್ನ ಎಲ್ಲ ಮೈನಸ್ ಮಾಡಿದ್ರೆ ನಮಗೆ ಈ ಒಂದು ಆನ್ಸರ್ ಬರುತ್ತೆ. ಯಾವುದರಿಂದ? ಇದು ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್. ಈ ಒಂದು ಅಮೌಂಟಿಂದ ಈ ಅಮೌಂಟ್ಸ್ನೆಲ್ಲ ಮೈನಸ್ ಮಾಡ್ಕೋತಾ ಬಂದರೆ ನಮಗೆ ಈ ಒಂದು ಆನ್ಸರ್ ಬಂದು ಸಿಗ್ತಾ ಹೋಗುತ್ತೆ. ಈ ರೀತಿಯಾದ ಒಂದು ಕ್ವಶನನ್ನು 12 ಮಾರ್ಕ್ಸ್ಗೆ ಕೊಡ್ತಾರೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದ್ಸಲಿ ಕೇರ್ಫುಲ್ಲಾಗಿ ನಾನು ಹೇಳೋದನ್ನು ಅಥವಾ ನಾನು ಎಕ್ಸ್ಪ್ಲೈನ್ ಮಾಡಿರೋದನ್ನು ನೀವು ಕೇಳಿಸ್ಕೊಳ್ಳಿ. ಆವಾಗ ಡೀಪಾಗಿ ನಿಮಗೆ ಅರ್ಥ ಆಗುತ್ತೆ. ಎಕ್ಸಾಮಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇಲ್ದಿರ ನೀವು ಆನ್ಸರನ್ನು ಬರಿಬೋದು. ರಿಮೈನಿಂಗ್ ಬ್ಯಾಲೆನ್ಸ್ ಯಾವಾಗ ಮಾಡಬೇಕು ಆ್ಯಂಡ್ ಡಿಪ್ರಿಸಿಯೇಷನ್ ಯಾವುದಕ್ಕೆಲ್ಲ ಕೊಡಬೇಕು, ಡಿಪ್ರಿಸಿಯೇಷನ್ ಬಂದು ಅಡಿಷ್ನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಕೊಡಬೇಕು, ನಾರ್ಮಲ್ ಡಿಪ್ರಿಸಿಯೇಷನ್ ಯಾವಾಗ ಕೊಡಬೇಕು. ಅಡಿಷ್ನಲ್ ಡಿಪ್ರಿಸಿಯೇಷನ್ ಬಂದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ ಮಾತ್ರ ಕೊಡ್ತೀವಿ. ನಾರ್ಮಲ್ ಡಿಪ್ರಿಸಿಯೇಷನ್ ಬಂದು ಎಲ್ಲದಕ್ಕೂ ಕೊಡ್ತೀವಿ. ಲೆಸ್ ದೆನ್ 180 ಡೇಸ್ ಬಂದು ಒಂದು ಅಸೆಟ್ ಯೂಸ್ ಆಗಿದ್ದರೆ, ಅದು ಪರ್ಚೇಸ್ ಮಾಡಿರುವಂತಹ ಅಸೆಟ್ ಯೂಸ್ ಆಗಿದ್ದರೆ ಅದಕ್ಕೆ ನಾವು ರಿಮೈನಿಂಗ್ ಬ್ಯಾಲೆನ್ಸನ್ನು ಮಾಡ್ತೀವಿ. ರಿಮೈನಿಂಗ್ ಬ್ಯಾಲೆನ್ಸನ್ನು ಮಾಡಿದಾಗ ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಮತ್ತು ಪರ್ಚೇಸ್ ಅಮೌಂಟನ್ನು ಕಂಪೇರ್ ಮಾಡ್ತೀವಿ. ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದಕ್ಕೆ ಫಸ್ಟ್ ಡಿಪ್ರಿಸಿಯೇಷನನ್ನು ಕೊಡ್ತೀವಿ. ಇಫ್ ಇನ್ ಕೇಸ್ ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಬಂದು ಕಡಿಮೆ ಇದ್ದರೆ ನಾವು ರಿಮೈನಿಂಗ್ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಏನಾದರೂ ಕಡಿಮೆ ಇದ್ದರೆ ಪರ್ಚೇಸ್ ಅಮೌಂಟಿಗಿಂತ, ಇಫ್ ಇನ್ ಕೇಸ್ ದ ಅಸೆಟ್ ಈಸ್ ಯೂಸ್ಡ್ ಲೆಸ್ ದೆನ್ 180 ಡೇಸ್, ಆ ಒಂದು ಕೇಸಲ್ಲಿ ಅಮೌಂಟ್ ಅವೈಲಬಲ್ ಫಾರ್ ಡಿಪ್ರಿಸಿಯೇಷನ್ ಬಂದು ಕಡಿಮೆ ಇದ್ದಾಗ ನಾವು ರಿಮೈನಿಂಗ್ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇದಿಷ್ಟು ಬಂದು 12 ಮಾರ್ಕ್ಸ್ ಸಮ್ ಆಗಿದೆ. ಡಿಪ್ರಿಸಿಯೇಷನ್ ಕಾನ್ಸೆಪ್ಟ್ ಬಂದು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಕಮೆಂಟ್, share and don't forget to subscribe my channel. Let's meet in our next video. Until then, bye bye.